ಪಾಸಿಟಿವ್ ಥಿಂಕಿಂಗ್ ಕೆಲವೊಮ್ಮೆ ನಮ್ಮ ನೆಮ್ಮದಿಯನ್ನೇ ತೆಗೆದುಕೊಂಡು ಹೋಗುತ್ತೆ. ಹೇಗೆ ಅಂತ ತಿಳ್ಕೊಳ್ಳಿಕ್ಕೆ ಈ ವಿಡಿಯೋನ ನೋಡಿ. ನಮಸ್ಕಾರ, ನಾನು ಪ್ರತೀಕ್ಷಾ. ನನ್ನ ಚಾನಲ್ ಕಿಕ್ ಸ್ಟಾರ್ಟ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಷ್ಟೋ ಸಮಯದ ನಂತರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ನನಗೆ ಅಂಥ ಒಂದು ಯಾವುದಾದ್ರು ವಿಡಿಯೋ ಮಾಡಬೇಕು ಅಂತ ಅನಿಸಿರಲಿಲ್ಲ. ರೀಸೆಂಟಾಗಿ ನಾನೊಂದು ಪಾಠ ಕಲಿತೆ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೊಂದು ಹುಚ್ಚಿತ್ತು, ನನ್ನನ್ನು ನಾನು ಇಂಪ್ರೂವ್ ಮಾಡ್ಕೊಳ್ಬೇಕು, ನಾನು ಗ್ರೋ ಆಗಬೇಕು ಅಂಥೇಳಿ. ಈ ನಿಟ್ಟಿನಲ್ಲಿ ನನಗೇನಾದರೂ ಕಷ್ಟ ಆದಾಗ ಅಥವಾ ಯಾರಿಂದಾದರೂ ನನಗೆ ನೋವಾದಾಗ ನನಗೆ ನಾನು ಕೇಳ್ಕೊಳ್ತಿದ್ದೆ, ನಾನು ಇದರಿಂದ ಏನು ಕಲಿಬೋದು, ಓಕೆ ಲೆಟ್ ಮಿ ಡೂ ದಿಸ್, ಮುಂದೆ ಯಾವಾಗಾದರೂ ಇದು ಹೆಲ್ಪ್ ಆಗ್ಬೋದು, ಇದರಿಂದ ನಾನು ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೋದು. ಇಲ್ಲ ಅಂತಂದರೆ ಇದನ್ನು ನಾನು ಕಲೀಲೇಬೇಕಲ್ವ, ಕಷ್ಟ ಆಗುತ್ತೆ ಅಂತ ಹೇಳಿ ಬಿಡೋಕ್ಕಾಗತ್ತಾ, ಮಾಡಬೇಕು ಅಂಥೇಳಿ ಜಬರ್ದಸ್ತಿ ನನಗೆ ಇಷ್ಟ ಆಗದೇ ಇದ್ದರೂ ಕೂಡ, ಕಷ್ಟ ಆದರೂ ಕೂಡ ನಾನು ಮಾಡ್ತಿದ್ದೆ. ನನ್ನ ಅಕ್ಕ ಯಾವಾಗಲೂ ಹೇಳೋಳು, ನಿಮ್ಗೆ ಇದು ಇಷ್ಟ ಆಗಲ್ಲ ಅಂದರೆ ಬಿಡು, ಬೇರೆ ಯಾರಾದರೂ ಮಾಡ್ತಾರೆ, ಯಾಕಷ್ಟು ಕಷ್ಟಪಟ್ಟು ಮಾಡ್ತೀಯ ಅಂತೇಳಿ. ನಾನು ಹೇಳ್ತಿದ್ದೆ, ನಾಳೆ ಏನಾದರೂ ಇಂಥ ಪರಿಸ್ಥಿತಿ ಬಂದರೆ ಎದುರಿಸ್ಬೇಕಲ್ವ, ಅದಕ್ಕೋಸ್ಕರ ಕಲಿಬೇಕು ಅಂತ ಅಂದ್ಕೊಂಡು ಹೇಳ್ತಿದ್ದೆ. ಇನ್ನು ಕೆಲವೊಂದು ಸಲ ಕೆಲವ್ರು ನಂಗೆ ತುಂಬ ಬೇಜಾರು ಕೂಡ ಮಾಡ್ತಿದ್ರು. ಆಗ ನಾನು ಇಲ್ಲ, ನಾನು ಪಾಸಿಟಿವ್ ಆಗಿರಬೇಕು, ನಾನು ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ ಅವ್ರು ಏನು ಹೇಳಿದ್ರು ಕೂಡ ನಾನು ಪಾಸಿಟಿವ್ ಆಗಿ ತೊಗೊಂಡ್ಬಿಟ್ಟು ನಾನು ನಗನಗ್ತಾ ಇರಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಆದರೆ ಇತ್ತೀಚೆಗೆ ನನಗೆ ಅರ್ಥ ಆಗಿದೆ ಏನಪ್ಪ ಅಂತಂದರೆ, ಲೈಫ್ ಇಸ್ ಸೋ ಸಿಂಪಲ್. ನಾವು ಎಲ್ಲ ಟೈಮು ಪರ್ಫೆಕ್ಟಾಗಿರೋಕ್ಕಾಗಲ್ಲ. ಆಮೇಲೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಾವು ಪರ್ಫೆಕ್ಟಾಗಿರೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ನಮ್ಮ ಲೈಫೇ ಇಂಪರ್ಫೆಕ್ಟ್ ಆಗಿರುತ್ತೆ ಅಲ್ವಾ? ಸೊ ಹೀಗಿರುವಾಗ ನಮಗೆ ಯಾವುದು ನೆಮ್ಮದಿ ಕೊಡುತ್ತೋ, ನಮಗೆ ಯಾವುದು ಸಂತೋಷ ಕೊಡುತ್ತೋ ಅದ್ರ ಕಡೆಗೆ ನಾವು ಫೋಕಸ್ ಮಾಡಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಮಾಡೋಣ. ಯಾರಾದರೂ ಒಬ್ಬರು ಮಾತಾಡೋದ್ರಿಂದ ನಿಮಗೆ ನೋವಾಯಿತು ಅಂತಂದರೆ ನೋವಾಗಿದ್ದು ಸತ್ಯ. ಅವ್ರಿಗೆ ಬೈಬೇಕು ಅಥವಾ ಅದನ್ನು ಇಟ್ಕೊಂಡು ಕೊರಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇಲ್ಲ, ಇದನ್ನು ನಾನು ಪಾಸಿಟಿವ್ ಆಗಿ ತಗೊಳ್ಳೇಬೇಕು, ಅಥವಾ ನೀವು ಯಾವುದ್ರಲ್ಲಾದರೂ ಸ್ವಲ್ಪ ಕಡಿಮೆ ಇದ್ರಿ ಅಂತಂದರೆ ಇದನ್ನು ನಾನು ಇಂಪ್ರೂವ್ ಮಾಡ್ಕೊಳ್ಳೇಬೇಕು ಅಂತ ಅಂದ್ಕೊಳ್ಳೋದು ಬೇಡ. ಈ ಕ್ಷಣದಲ್ಲಿ ಇದು ಸತ್ಯ. ಆಮೇಲೆ ನಿಮಗೆ ನಿಮ್ಮದೇ ಆದ ಒಂದು ಪರ್ಸ್ನಾಲಿಟಿ ಅಂತ ಇರುತ್ತೆ. ನಾವು ಬೇರೆಯವ್ರಿಗೆ ನೋಡಿಕೊಂಡು ನಾವು ಅವ್ರಂಗಾಗಬೇಕು ಇವ್ರಂಗಾಗಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ನಮ್ಮದೇ ಆದ ಒಂದು ವ್ಯಕ್ತಿತ್ವ ಅಂಥೇಳಿ ಏನು ಉಳ್ಕೊಳುತ್ತೆ? ಅವರಲ್ಲೂ ಏನಾದರೂ ಒಂದು ಇರ್ಬೋದಲ್ವ. ಸೊ ಆದಷ್ಟು ನಾವು ಬೇರೆಯವ್ರಂಗೆ ಆಗೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವೇನಿದ್ದೀವೋ ವಿ ಆರ್ ಇನಫ್, ನಾವು ಸಾಕಷ್ಟಿದ್ದೇವೆ. ಹಾಗಾಗಿ ನಮ್ಮ ಪರ್ಸ್ನಾಲಿಟಿ ಏನಿದೆಯೋ ಅದ್ರ ಬಗ್ಗೆ ನಾವು ರೆಸ್ಪೆಕ್ಟ್ ಕೊಡೋಣ. ಆಮೇಲೆ ಆದಷ್ಟು ಈ ಗ್ರೋತ್ ಮೈಂಡ್ಸೆಟ್ಟು ಅಥವಾ ನನ್ನನ್ನು ನಾನು ಬದಲಾಯಿಸ್ಕೊಳ್ಬೇಕು, ಜನ ನನ್ನನ್ನು ಪ್ರೀತಿ ಮಾಡೋಂಗಾಗಬೇಕು, ಅವ್ರಂಗಾಗಬೇಕು ಇವ್ರಂಗಾಗಬೇಕು, ನೋವು ಆಗ್ತಾ ಇದ್ರು ಕೂಡ ನಾನು ಇದನ್ನು ಪಾಸಿಟಿವ್ ಆಗಿ ತೊಗೋಬೇಕು ಅಂಥೇಳಿ ಜಬರ್ದಸ್ತಿ ಮಾಡ್ಕೊಳ್ಳೋದು ಬೇಡ. ಈ ಕ್ಷಣದಲ್ಲಿ ನೋವು ಆಗ್ತಾ ಇದೆ ಅಂದರೆ ಅದನ್ನು 100% ಅನುಭವಿಸಿ ಅದನ್ನು ಎಕ್ಸೆಪ್ಟ್ ಮಾಡಿ. ಬೇರೆಯವ್ರನ್ನ ದೂಷಿಸೋದು ಬೇಡ. ಟೇಕ್ ರೆಸ್ಪಾನ್ಸಿಬಿಲಿಟಿ, ಐ ಅಗ್ರಿ. ಆದರೆ ಆ ಕ್ಷಣಕ್ಕೆ ಫೋರ್ಸ್ ಮಾಡ್ಲಿಕ್ಕೆ ಹೋಗಬೇಡಿ. ಆಮೇಲೆ ನಾವು ಗ್ರೋತ್ ಅಂತೇಳಿ ಯೋಚನೆ ಮಾಡ್ತೀವಿ, ಗ್ರೋತ್ ಮೈಂಡ್ಸೆಟ್ ಇರಬೇಕು, ಹೌದು. ಆದರೆ ಅದಕ್ಕೂ ಒಂದು ಲಿಮಿಟ್ ಇರುತ್ತೆ. ಪ್ರೆಷರ್ ಹಾಕ್ಕೊಂಡು ಮಾಡೋದು ಬೇಡ. ಇದರಿಂದ ನಿಮ್ಮ ಲೈಫ್ ಕಷ್ಟದಲ್ಲಿದೆ ಅಥವಾ ಬೇರೆ ಯಾರಿಗೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ಓಕೆ ಫೈನ್, ಅಲ್ಲಿ ಇಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಅಥವಾ ತುಂಬ ಎರೋಗೆಂಟ್ ಆಗಿದ್ದೀವಿ, ಬೇರೆಯವ್ರಿಗೆ ಅದರಿಂದ ತುಂಬ ನೋವಾಗ್ತಿದೆ, ನಮಗೂ ಕಷ್ಟ ಆಗ್ತಿದೆ, ನಮ್ಮ ಲೈಫ್ ಹಾಳಾಗ್ತಿದೆ ಅಂದರೆ ದಟ್ ಐ ಅಗ್ರಿ. ಬಟ್ ಎಲ್ಲ ಸಮಯದಲ್ಲೂ ಕೂಡ ನಾನು ಬೆಳಿಬೇಕು, ನನ್ನನ್ನು ನಾನು ಬದಲಾಯಿಸ್ಕೊಳ್ಬೇಕು, ನಾನು ಯಾವಾಗಲೂ ಪಾಸಿಟಿವ್ ಆಗಿರಬೇಕು ಅಂತೇಳಿ ಯೋಚನೆ ಮಾಡೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಜನ ನಮ್ಮ ಬಗ್ಗೆ ತಮಾಷೆ ಮಾಡಿದ ಕೂಡಲೇ ನಮ್ಮಲ್ಲೇನೋ ಕಡಿಮೆ ಇದೆ ಅಂತ ಅಂದ್ಕೊಳ್ಳೋದು ಬೇಡ. ಕೆಲವೊಮ್ಮೆ ಕೆಲವರಿಗೆ ಕೆಲವೊಂದು ಫ್ರಸ್ಟ್ರೇಷನ್ನ ಹೊರಗೆ ಹಾಕ್ಲಿಕ್ಕೆ ಅದೊಂದು ವಿಧಾನ ಆಗಿರುತ್ತೆ. ಸೊ ಹಾಗಾಗಿ ಯಾವುದೋ ಒಂದು ವಿಷಯ ಹುಡ್ಕೊಂಡು ಅವ್ರು ಹೇಳ್ಬೋದು. ಅಥವಾ ಕೆಲವೊಮ್ಮೆ ಅವರಿಗೆ ಅನಿಸ್ತಿರುತ್ತೆ, ಅಯ್ಯೋ ನಾನು ಅವ್ರಂಗಿಲ್ಲ ಅಲ್ಲ ಅಂಥೇಳಿ, ಅದಕ್ಕೋಸ್ಕರನೂ ಹೇಳ್ತಿರ್ಬೋದು. ಅದಕ್ಕೆ ಬಹಳಷ್ಟು ಕಾರಣಗಳಿರ್ಬೋದು. ಆದರೆ ಅವರು ನಿಮ್ಮ ಬಗ್ಗೆ ತಮಾಷೆ ಮಾಡ್ತಾರೆ ಅಂತ ಅಂದ ಕೂಡಲೇ ನಾನು ಅವ್ರಂಗೆ ಆಗಬೇಕು ಅಂತ ಅಂದ್ಕೊಂಡು ಅವ್ರ ಜೊತೆ ಹೋಲಿಸ್ಕೊಂಡು ನಿಮ್ಮ ಬಗ್ಗೆ ಒಂದು ಕೀಳರಿಮೆ ಪಟ್ಕೊಳ್ಳೋದಾಗಲಿ ಅಥವಾ ಅಯ್ಯೋ ನಾನು ಯಾಕೆ ಹಿಂಗಿದ್ದೀನಿ ಅಂತ ಅಂದ್ಕೊಳ್ಳೋದು ಕೂಡ ಬೇಡ. ನೀವು ಹೇಗಿದ್ದೀರೋ ಹಾಗೆ ಪರ್ಫೆಕ್ಟ್ ಆಗಿದ್ದೀರ. ಇಂಪರ್ಫೆಕ್ಷನಲ್ಲಿ ಪರ್ಫೆಕ್ಷನ್ನ ಹುಡುಕಿ ಅದರಲ್ಲೇ ಶಾಂತಿಯಿಂದ ಆರಾಮಾಗಿ ಇರಿ. ಯಾವಾಗ ಏನು ಬೇಕು ದೇವ್ರು ಕೊಡ್ತಾನೆ.
ನಿಮ್ಮ ಒಳಗಡೆಯಿಂದನೇ ಬರುತ್ತೆ ನಾನು ಇದನ್ನು ಮಾಡಬೇಕು ಅಂತ, ಅವಾಗ ಖಂಡಿತವಾಗ್ಲೂ ಮಾಡ್ತೀರ. ಅಲ್ಲಿ ತನಕ ನಿಧಾನವಾಗಿ ರಿಲ್ಯಾಕ್ಸ್ ಆಗಿ ಜೀವನವನ್ನು ಅನುಭವಿಸಿ. ಮತ್ತೊಮ್ಮೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.